ಪಬ್ಲಿಕ್ ಟಿವಿಯ ಜನಪರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನಾಳೆ ಬೆಳಗ್ಗೆ 6 ಗಂಟೆಯಿಂದ 5% ಮೆಟ್ರೋ ದರ ಟಿಕೆಟ್ ದರ ಏರಿಕೆಯಾಗಬೇಕಾಗಿತ್ತು. ಆದರೆ ಇದೀಗ ತಾತ್ಕಾಲಿಕವಾಗಿ ಇದನ್ನ ತಡೆ ಹಿಡಿಯಲಾಗಿದೆ. ರಾತ್ರಿ 7:25 ಸುಮಾರಿಗೆ ಕೇಂದ್ರ ಸರ್ಕಾರ ಬೋರ್ಡ್ನಿಂದ ಬಿಎಂಆರ್ಸಿಎಲ್ಗೆ ಇಮೇಲ್ ಸಂದೇಶವನ್ನು ರವಾನಿಸಿದೆ. ಬೋರ್ಡ್ ಮೀಟಿಂಗ್ನಲ್ಲಿ ದರದ ಬಗ್ಗೆ ನಿರ್ಧಾರವಾಗಲಿದೆ. ಹೀಗಾಗಿ ತಾತ್ಕಾಲಿಕವಾಗಿ ದರ ಏರಿಕೆಗೆ ತಡೆ ಹಿಡಿಯಲಾಗಿದೆ ಅಂತ ಪಬ್ಲಿಕ್ ಟಿವಿಗೆ ಬಿಎಂಆರ್ಸಿಎಲ್ನ ಎಂಡಿ ರವಿಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸತತ 2 ದಿನದಿಂದ ಮೆಟ್ರೋ ದರ ಏರಿಕೆ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿಯನ್ನು ಬಿತ್ತರಿಸಿತ್ತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗಿರುವ ಗೊಂದಲದಿಂದಾಗಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಿದೆ ಅಂತ ಪಬ್ಲಿಕ್ ಟಿವಿ ಹೇಳಿತ್ತು. ಇದರ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಸರ್ಕಾರಗಳ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಹೀಗಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ದಿನದ ಟಿಕೆಟ್, ಪಾಸ್ ಮತ್ತು ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಆಗಬೇಕಾಗಿದ್ದಂತಹ 5% ಏರಿಕೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಸದ್ಯ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಯಾರನ್ನ ಹೇಳಿದ್ರು ಕೇಳಿದ್ರು, ಒಬ್ಬರ ಮೇಲೆ ಒಬ್ರು ಹೇಳಿದ್ರು. ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಗೂಬೆ ಕೂರಿಸ್ತು, ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತು. ಕೊನೆಗೆ ಆಗಿದ್ದೇನು? ಎಂಡ್ ಆಫ್ ದಿ ಡೇ ಜನ ಅದರ ಬೆಲೆ ತೆತ್ತಲೇಬೇಕಾಗಿತ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕೊನೆಗೆ ಜನಾಕ್ರೋಶ ವ್ಯಕ್ತವಾಗಿದ್ರಿಂದ 100% 71%ಗೆ ಇಳಿಸಿದ್ದೀವಿ ಅಂತ ಹೇಳಿದ್ರು. ಏನೋ ಮಹಾನ್ ಉದಾರತೆಯನ್ನ ತೋರಿಸಿದ ರೀತಿಯಲ್ಲಿ ಅದು ಕೂಡ ದೊಡ್ಡ ಹೊರನೆ ಆಗಿದ್ರು ಕೂಡ ಜನ ಏನ್ ಅನ್ಕೊಂಡ್ರು, ಈ ಬುಲ್ಡೆ ಭವಿಷ್ಯ ಎಲ್ಲ ನಾನು ನಂಬ್ತೀನಿ ಅಲ್ಲ, ನಾನೇನ್ ಸಾಫ್ಟ್ವೇರ್ ಇಂಜಿನಿಯರ್ ಬಿಡಪ್ಪ, 10 ಒದೆ ತಿನ್ನೋ ಜಾಗದಲ್ಲಿ ಒಂದು 5 ಒದೆ ಅನ್ನೋ ತಿನ್ಬಿಡೋಣ, ಒಂದು 5 ಏಟ್ ಕಮ್ಮಿ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಸಮಾಧಾನ ಪಟ್ಕೊಂಡ್ರು. ಈಗಲೂ ಕೂಡ ನೋಡಿ ಅದೇ ಆಗೋದು. 5% ಏರಿಕೆ ಮಾಡ್ತೀವಿ ಅಂದಿದ್ದಾರೆ. ಏನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನಾ.